ಪುತ್ರರು ಮತ್ತೆ 3 ವರ್ಷಗಳ ಕಾಲ ಸುದೀರ್ಘವಾದಂತಹ ಅಧ್ಯಕ್ಷ ಸ್ಥಾನವನ್ನು ಪಡೆದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಂತಹ ಶ್ರೀಯುತ ಕಿರಣ್ ಕುಮಾರ್ ಸರ್ ಅವರೇ, ವಿಕಲರಾದರೂ ಸಹ ತಮ್ಮದೇ ಆದಂತಹ ಸ್ಫೂರ್ತಿಯುತವಾದಂತಹ ಜೀವನವನ್ನು ನಡೆಸಿ ನಮ್ಮೆಲ್ಲರಿಗೂ ಮಾದರಿಯಾಗಿರುವ ವಿಶ್ವಾಸ್ ಸರ್ ಅವರೇ. ಯಾಕೆಂದ್ರೆ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣದ ಧ್ರುವದ ಹತ್ರ ಚಂದ್ರನ ಮೇಲೆ ಯಾವುದಾದ್ರೂ ಒಂದು ದೇಶದ ಒಂದು ರೋಬೋಟಿಕ್ ಸಿಸ್ಟಮ್ ಇಳೀತು ಅಂದ್ರೆ ಅದನ್ನ ಮಾಡಿದ್ದು ಭಾರತ ದೇಶದ ಇಸ್ರೋ ಸಂಸ್ಥೆ ಅಂದಾಗ ನಿಮ್ಗೆಲ್ರಿಗೂ ಅದರಲ್ಲಿ ಸಂತೋಷ ಪಡುವಂಥ ವಿಷಯ. ಆದರೆ ಈ ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ನಿರಂತರವಾಗಿ ಸಾಧನೆ ಮಾಡಬೇಕಾಯಿತು. 2008ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾ ದೇಶದಿಂದ ಚಂದ್ರಯಾನಕ್ಕೆ ಚಂದ್ರಯಾನ ಒಂದು ಉಪಗ್ರಹವನ್ನು ಕಳಿಸಿತ್ತು. ನೀವು ನೋಡಿದಾಗ ಆಗ 1969ನೇ ಇಸ್ವಿನಲ್ಲೇ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಇಳಿದಿದ್ರು. ಸುಮಾರು ಬೇರೆ ಬೇರೆ ದೇಶಗಳ ಪ್ರೋಬ್ಗಳು ಚಂದ್ರನ ಮೇಲೆ ಕೆಲಸ ಮಾಡಿದ್ವು. ಆದರೂ ಭಾರತ ದೇಶ ಮಾಡಿದಂಥ ಈ ಚಂದ್ರಯಾನ ಒಂದು ಹೆಗ್ಗಳಿಕೆ ಏನಪ್ಪಾ ಅಂದರೆ, ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ನೀರಿನ ಅಂಶ ಇದೆ ಅನ್ನೋ ಪತ್ತೆ ಮಾಡಿದ್ದು ನಮ್ಮ ಚಂದ್ರಯಾನ ಒಂದು ಉಪಗ್ರಹ. ಅದು ಚಂದ್ರನ ಮೇಲೆ ಮೇಲ್ಮೆಯಲ್ಲಿ ನೀರು ಉತ್ಪತ್ತಿ ಆಗ್ತಕ್ಕಂಥ ಪ್ರಕ್ರಿಯೆ ಏನು ಅನ್ನು ಕಂಡುಹಿಡಿದಿದ್ದು ಕೂಡ ಇದೇ ಉಪಗ್ರಹ. ಜೊತೆಗೆ ಈ ಉಪಗ್ರಹದಲ್ಲಿ ಒಂದು ಅನ್ಕಂಟ್ರೋಲ್ ಡಿಸೆಂಟ್ಗೆ ಒಂದು ಪ್ರೋಬ್ ಇತ್ತು. ಅದು ಚಂದ್ರನ ಮೇಲೆ ಇಳಿದಿದ್ದು ಆ ಪ್ರೋಬು ಯಾವ ಜಾಗದಲ್ಲಿ ಹಿಡಿತೋ ಆ ಜಾಗನ ಜವಾಹರ್ ಸ್ಥಳ ಅಂತ ಕರೆದಿ. ಅದಾದಮೇಲೆ ಚಂದ್ರಯಾನ 2ರಲ್ಲಿ ಏನಪ್ಪ ಇದ್ದಿದ್ದು ಕೆಲಸ ಅಂದರೆ, ಚಂದ್ರನ ಮೇಲ್ಮೆ ಮೇಲೆ ನಿಧಾನವಾಗಿ ಒಂದು ರೋಬೋಟ್ನ ಇಳಿಸ್ಬೇಕು ಅಂತ. ಆದರೆ ಅದು ಕೆಲವು ನ್ಯೂನತೆಗಳ ಕಾರಣದಿಂದ 2019ರಲ್ಲಿ ಆ ಕೆಲಸ ಸಾಧ್ಯವಾಗಲಿಲ್ಲ. ಆದರೆ ಅದರಲ್ಲಿ ಕಲಿತಂತಹ ವಿಷಯಗಳಿಂದ ನಮ್ಮ ವಿಫಲತೆಯ ಕಾರಣವನ್ನು ಹುಡುಕೊಂಡು ಅದನ್ನು ಸರಿ ಮಾಡಿದ ಕಾರಣದಿಂದ 2023ರಲ್ಲಿ ಭಾರತ ದೇಶ ಇಡೀ ಪ್ರಪಂಚನೇ ತನ್ನ ಕಡೆಗೆ ನೋಡೋ ಹಂಗೆ ಮಾಡ್ತು. ಇದಲ್ಲದೆ ನಿಮಗೆ ಗೊತ್ತಿರೋ ಹಾಗೆ 2014ನೇ ಇಸ್ವಿನಲ್ಲಿ ಭಾರತ ದೇಶದಲ್ಲಿ ನಿರ್ಮಾಣ ಆದಂಥ ಒಂದು ಉಪಗ್ರಹ ಮಂಗಳ ಗ್ರಹದ ಸುತ್ತಲೂ ತನ್ನ ಮಂಗಳ ಕಕ್ಷೆಯಲ್ಲಿ ಸ್ಥಾಪನೆ ಮಾಡಿದ್ದಾಗ ಇದು ಒಂದು ರೀತಿಯಲ್ಲಿ ಪ್ರಪಂಚದಲ್ಲೇ ನಡೆದಂಥ ಮೊಟ್ಟ ಮೊದಲ ಕೆಲಸ. ಯಾಕೆಂದರೆ ಅದುವರೆಗೂ ಯಾವ ದೇಶದ ಯಾವ ಸ್ಪೇಸ್ ಏಜೆನ್ಸಿ ಕೂಡ ತನ್ನ ಮೊದಲ ಪ್ರಯತ್ನದಲ್ಲೇ ಒಂದು ಉಪಗ್ರಹವನ್ನು ಮಂಗಳನ ಕಕ್ಷೆಗೆ ಸೇರಿಸಿರಲಿಲ್ಲ. ಈ ಒಂದು ಕೆಲಸದ ಕಠಿಣತೆ ಅಥವಾ ಕ್ಲಿಷ್ಟತೆ ಎಷ್ಟಿತ್ತಪ್ಪ ಅಂದರೆ, 2013ರಲ್ಲಿ ನವೆಂಬರ್ 5ನೇ ತಾರೀಕು ನಾವು ಈ ಉಪಗ್ರಹನ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ.